ನೀನು ಕಳ್ಸೋ ದುಡ್ಡಲ್ಲಿ ಜೀವನಕ್ಕೆ ಬೇಕಾಗಿದ್ದನ್ನ ತಗೊಂಡು ಬದುಕ್ತಿದ್ದಾಳೆ. ಹೌದು ಮೇಡಮ್, ನಮ್ಮ ಅಮ್ಮನ್ಗೆ ನಾನೇ ಆಧಾರ ಮೇಡಮ್. ನಿನಗೆ ನಿಮ್ಮಮ್ಮ ಅಂದ್ರೆ ಪಂಚ ಪ್ರಾಣ. ನೀನು ಸುಳ್ಳು ಹೇಳಿಲ್ಲ ಅಂದ್ರೆ ಆ ಪ್ರಾಣ ಇರೋದಿಲ್ಲ. ನಿಮ್ಮನೆ ಎದುರುಗಡೆ ಒಂದು ಮೆಕ್ಯಾನಿಕ್ ಶಾಪ್ ಇದೆ ಅಲ್ವಾ, ಅದ್ರಲ್ಲಿ ಇಬ್ರು ನನ್ ಕಡೆಯವರು. ನಾನು ಒಂದ್ ಕಾಲ್ ಮಾಡಿದ್ರೆ ಅಲ್ಲಿ ನಿಮ್ಮಮ್ಮ ಫಿನಿಶ್. ಬೇಡ ಮೇಡಮ್, ನಮ್ಮ ಅಮ್ಮನ ಏನು ಮಾಡಬೇಡಿ ಮೇಡಮ್, ಪ್ಲೀಸ್ ನಮ್ಮ ಅಮ್ಮನ್ಗೆ ಏನು ಮಾಡಬೇಡಿ ಮೇಡಮ್. ಮತ್ತೆ ಮೇಡಮ್, ದಿವ್ಯಾ ಹತ್ರ ನಾನು ಹೇಳಿದ್ದನ್ನ ಹೇಳ್ತೀಯಾ? ನೀವೇನೇ ಹೇಳಿದ್ರು ಮಾಡ್ತೀನಿ ಮೇಡಮ್. ನಂಬೋದು ಅಂತ್ಯ ಅನಂತು. ಇವನ್ ಪ್ರಾಣ ಆದ್ರೆ ನಂಬೋಕ್ಕಾಗಲ್ಲ ಮೇಡಮ್, ಆದ್ರೆ ಇವ್ರ ಅಮ್ಮನ ಪ್ರಾಣ ಅಲ್ವಾ. ಜೀವ ಕೊಟ್ಟಿರೋ ತಾಯಿನ ಯಾವ ಮಗ ಸಾಯಿಸ್ಕೊತಾನೆ ಹೇಳಿ, ಜೊತೆಗೆ ಇವನು ಅಮ್ಮನ ಮಗ ಬೇರೆ. ಹಾಗಾದ್ರೆ ಓಕೆ, ಇವನ್ ಫೋನ್ ಕೊಡು. ದಿವ್ಯಾಗೆ ಕಾಲ್ ಮಾಡು. ದೇವಸ್ಥಾನದ ಹತ್ರ ಮೀಟ್ ಮಾಡ್ತೀನಿ ಅಂತ ಹೇಳು. ಹಲೋ ಹಲೋ ಮೇಡಮ್, ನಾನು ದಿನಕರ್ ಅವ್ರ ಅಸಿಸ್ಟೆಂಟ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ರೀ? ನಿನ್ನೆಯಿಂದ ಏನಾಗೋಗಿದ್ರಿ? ನಿಮ್ ಫೋನ್ ಆಫ್ ಆಗಿತ್ತು. ನಿಮ್ಮನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಹಾಗೇನೂ ಇಲ್ಲ ಮೇಡಮ್, ನನ್ನ ಫೋನ್ ಕೆಳಗಡೆ ಬಿದ್ದು ಹೊಡೆದೋಯ್ತು. ರಿಪೇರಿ ಮಾಡಿಸ್ಕೊಂಡು ಫೋನ್ ಮಾಡ್ತಾ ಇದ್ದೀನಿ. ಸ್ಕೆಚ್ ಅಲ್ಲಿರೋ ವ್ಯಕ್ತಿ ನಿಮ್ ಎದುರಿಗೆ ಇದ್ರು ಅಂದ್ರಿ ಅಲ್ವಾ? ಅವನಾಗ್ಲೇ ಹೊರಟೋದ ಮೇಡಮ್. ಆದ್ರೆ ಅವನ್ ತಂಗಿ ಸ್ಕೆಚ್ ನನ್ನ ಹತ್ರನೇ ಇದೆ. ಹೌದಾ? ಅದು ಹಾಸ್ಪಿಟಲ್ ಅಲ್ಲೇ ಮಿಸ್ ಆಯ್ತು ಅಲ್ವಾ? ಅದು ನಮ್ ಸರ್ರು 2 ಸೆಟ್ ಸ್ಕೆಚ್ ಬಿಡಿಸಿದ್ರು. 1 ಸೆಟ್ ಆಫೀಸಲ್ಲಿತ್ತು, ತಗೊಂಡ್ಬಂದೆ. ಥ್ಯಾಂಕ್ ಗಾಡ್. ಇವಾಗ ನೀವ್ ಎಲ್ಲಿದ್ದೀರಾ? ನಾನು ಎಲ್ಲಿಗೆ ಬರ್ಬೇಕು? ದೇವಸ್ಥಾನದ ಹತ್ರ ಬನ್ನಿ ಮೇಡಮ್. ಈಗ್ಲೇ ಹೊರಡ್ತೀನಿ. ಇವನು ನಿನ್ ಜೊತೆಗೆ ಬರ್ತಾನೆ. ಪಕ್ಕ ಕ್ರಿಮಿನಲ್. ದಿವ್ಯಾ ಹತ್ರ ನೀನು ಯಾವುದೇ ನಾಟಕ ಮಾಡಿದ್ರು ಇವನು ನನಗೆ ಕಾಲ್ ಮಾಡ್ತಾನೆ. ನಾನು ನಿಮ್ಮ ಊರಿಗೆ ಕಾಲ್ ಮಾಡ್ತೀನಿ.